ಪರಂಗಿಪೇಟೆ ಎಜುಕೇಷನ್ ಸೊಸೈಟಿ, ಶ್ರೀರಾಮ ವಿದ್ಯಾಸಂಸ್ಥೆಗಳು ಇದರ ಸಂಯುಕ್ತ ಆಶ್ರಯದಲ್ಲಿ ಶಾಲಾ ವಾರ್ಷಿಕೋತ್ಸವ ಮತ್ತು ಮಕ್ಕಳ ಹೆತ್ತವರ ದಿನಾಚರಣೆ ಶಾಲಾ ಆವರಣದಲ್ಲಿ ನಡೆಯಿತು. ಶ್ರೀರಾಮ ವಿದ್ಯಾಸಂಸ್ಥೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಮತ್ತು ಮಕ್ಕಳ ಹೆತ್ತವರ ದಿನಾಚರಣೆ ಶ್ರೀರಾಮ ವಿದ್ಯಾಸಂಸ್ಥೆಯ ಆಡಳಿತದಲ್ಲಿರುವ ಅನುದಾನಿತ ಶ್ರೀರಾಮ ಹಿರಿಯ ಪ್ರಾಥಮಿಕ ಶಾಲೆ, ಶ್ರೀರಾಮ ಪ್ರೌಢಶಾಲೆ ಹಾಗೂ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಗಳ ವಾರ್ಷಿಕೋತ್ಸವವನ್ನು ವಿಧಾನ ಪರಿಷತ್ತಿನ ಸದಸ್ಯ ಮಾಜಿ ಸಚೇತಕ ಶ್ರೀ ಐವನ್ ಡಿಸೋಜರ್ ಅವರು ಧ್ವಜಾರೋಹಣಗೈಯುವ ಮೂಲಕ ಚಾಲನೆ ನೀಡಿದರು. ನಮ್ಮಲ್ಲಿ ಏನ್ ಬೇಕು? ಕಮಿಟ್ಮೆಂಟ್ ಬೇಕು, ಗುರಿ ಬೇಕು. ನಾನು ಎಲ್ಲಾದ್ರೂ ಒಂದು ಮುಟ್ಟಬೇಕು ಅಂತ ಗುರಿ ಬೇಕು. ಅದು ಗುರಿ ಇದ್ರೆ ಯಾವ ಸಾಧನೆಯನ್ನು ಯಾವ ವ್ಯಕ್ತಿಯೂ ಮಾಡಬಹುದು. ಹಾಗಾಗಿ ನಾನು ವಿದ್ಯಾರ್ಥಿಗಳಿಗೆ ಹೇಳಿ ಬಯಸ್ತೇನೆ, ಉತ್ತಮವಾದಂಥ ವಾತಾವರಣದಲ್ಲಿ ಉತ್ತಮವಾಗಿರ್ತಕ್ಕಂಥ ಶಾಲೆಯ ವಿದ್ಯಾಭ್ಯಾಸವನ್ನ ನೀವು ಕರಗಿಸಿಕೊಳ್ಳುವ ದೃಷ್ಟಿಯಲ್ಲಿ ಈ ಶಾಲೆ ಸನ್ನದ್ಧ. ನಾನು ಇವತ್ತು ಬಂದದ್ದು, ನಾನು ಮತ್ತೊಂದು ₹1,00,000 ಕೊಡ್ತೇನೆ ಈ ಸಲ. ಅದು ಯಾಕೆಂದ್ರೆ ಪುಸ್ತಕವನ್ನು ತೆಗೆದುಕೊಳ್ಳಿ. ಐ ಗಿವ್ 1 lakh for only to library books. ಬೇರೆ ಯಾವುದಕ್ಕೆ ಬೇಡ. ಮೈಕ್ ಬೇಡ ಈ ಸಲ, ಕೋಶಕ್ಕೆ ಮೈಕ್ ಬೇಡ. ಈ ಸಲ ಪುಸ್ತಕ ತಗೊಳ್ಳಿ. ಆ ಪುಸ್ತಕ ನೀವು ಓದಬೇಕು. ಡಾಕ್ಟರ್ APJ ಕಲಾಂ ಅವರು ಸೈಂಟಿಸ್ಟ್ ಆದ್ರಲ್ಲ, ಅವ್ರು ಏನ್ ಮಾಡಿ ಆದ್ರು? ಪುಸ್ತಕಗಳನ್ನ ಓದುವ ಮೂಲಕ ಕಲ್ತದ್ದು. ಅವರು ಕಲ್ತದ್ದು ಇಂಗ್ಲಿಷ್ ಮಾಧ್ಯಮದಲ್ಲಿ ಅಲ್ಲ, ತಮ್ಮ ತಮಿಳುನಾಡಿನ ತಮಿಳು ಭಾಷೆಯಲ್ಲಿ, ಥಾಯ್ ಭಾಷೆಯಲ್ಲಿ ಓದಿದ್ದು. ಇಡೀ ಪ್ರಪಂಚದ ದೊಡ್ಡ ಸೈಂಟಿಸ್ಟ್ ಆದ ಅಟಾಮಿಕ್ ಎನರ್ಜಿ, ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದ ಭಾರತದ ರಾಷ್ಟ್ರಾಧ್ಯಕ್ಷರಾದ ಅವರೇನು ದೊಡ್ಡ CBSE ICSE ಅಕಾಡೆಮಿಕ್ ಸ್ಕೂಲಲ್ಲಿ ಓದಿದಲ್ಲ. ಅದು ಶಾಲೆಗೆ ಹೋಗುವಾಗ ಸೈಕಲ್ನಲ್ಲಿ ತುಳಿದು ಪೇಪರ್ಗಳನ್ನು ತೆಗೆದು ಮನೆ ಮನೆಗೆ ಹಾಕಿ ಅದರಲ್ಲಿ ಬಂದಂತ ದುಡ್ಡಿನಿಂದ ಫೀಸ್ ಕಟ್ಟಿ ಓದಿದಂತಹ ವಿದ್ಯಾರ್ಥಿ ಇಡೀ ಪ್ರಪಂಚದ ಅಟಾಮಿಕ್ ಎನರ್ಜಿಯ ಒಬ್ಬ ಸೈಂಟಿಸ್ಟ್ ಆಗ್ತಾನೆ ಎಂದಾದರೆ ನೀವೆಲ್ಲರೂ ಆ ಗುಣಗಳನ್ನು ಹೊಂದಿರ್ತಕ್ಕಂಥವ್ರು. ಎಲ್ರಿಗೂ ಈ ದೇಶದ ಅತ್ಯಂತ ದೊಡ್ಡ ಹುದ್ದೆಗೆ, ಪ್ರಪಂಚಕ್ಕೆ ಹೋಗತಕ್ಕಂಥ ಹುದ್ದೆಗೆ ಹೋಗುವಂತ ಎಲ್ಲಾ ಲಕ್ಷಣಗಳನ್ನ ನಿಮ್ಮಲ್ಲಿ ಇದೆ. ಈ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ವಜ್ಜನಾಭ ಶೆಟ್ಟಿ ಅವರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದರು. ಹಾಗಾಗಿ ಹೆತ್ತವರಲ್ಲಿ ನಮ್ಮ ಒಂದು ವಿನಂತಿ, ಯಾಕಂತ ಹೇಳಿದ್ರೆ ನಾವು ಹಲವಾರು ಸಲ ಹೆತ್ತವರ ಒಂದು ಸಭೆ ಅಂತ ಕರೆಯುತ್ತೇವೆ. ಕರೆಯುವಾಗ ಕೇವಲ 1 ಗಂಟೆ ಅಥವಾ 2 ಗಂಟೆ ತನ್ನ ಮಕ್ಕಳಿಗಾಗಿ ಇಲ್ಲಿ ವ್ಯವಸ್ಥೆಯು ಅವರಿಗೆ ಅಸಾಧ್ಯ. ಯಾಕಂತ ಹೇಳಿದ್ರೆ ಏನೋ ಕೆಲಸ ಇದೆ, ಏನೋ ಹೋಗ್ತಾ ಇದ್ದೇವೆ. ತನ್ನ ಮಕ್ಕಳ ಭವಿಷ್ಯವನ್ನು ಚಿತ್ರೀಕರಿಸುವಂತ ಒಂದು ಶಾಲೆ, ಈ ಶಾಲೆಗೆ ಮಕ್ಕಳನ್ನು ಕಳಿಸಿದಾಗ ನಿಮ್ಮ ಕರ್ತವ್ಯ ಮುಗಿಯಲಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಸಬ್ಜೆಕ್ಟ್ ಇರುವುದು ಹೆತ್ತವರ ಬಗ್ಗೆ, ಹೆತ್ತವರ ದಿನಾಚರಣೆಯ ಬಗ್ಗೆ ಮಾತಾಡುವುದು. ಆದ್ದರಿಂದ ಹೆತ್ತವರಿಗೆ ನನ್ನ ಒಂದು ಮಾತು, ಯಾಕಂತೇಳಿ ಶಾಲೆಗೆ ನಿಂತಾಗ ಶಾಲೆಯಲ್ಲಿ ಕಲಿಸ್ತಾರೆ, ಶಾಲೆ ಕೆಟ್ಟದಾಗಿದೆ, ಶಾಲೆಯಲ್ಲಿ ಕಲಿಸುವವರು ಒಳ್ಳೆಯದಿಲ್ಲ ಅಂತ ಎಂಬ ಭಾವನೆಯನ್ನು ನೀವು ಚಿಂತಿಸಬೇಡಿ. ನಿಮ್ಮ ಮನೆಯಲ್ಲಿ ಶಾಲೆಯಲ್ಲಿ ಕಲಿತ ಪುಸ್ತಕವನ್ನ ನನ್ನ ಮಗ ಯಾವ ರೀತಿಯಲ್ಲಿ ನಡೆಸ್ತಾನೆ ಎಂಬುದು ಮುಖ್ಯ. ನಿಮ್ಮ ಶಾಲೆಯಿಂದ ಮನೆಗೆ ಬಂದಾಗ ಮಗುವಿಗೆ ಒಂದು ಅರ್ಧ ಗಂಟೆಯಾಗಲಿ 1 ಗಂಟೆಯಾಗಲಿ ನೀವು ಮಗುವಿನೊಟ್ಟಿಗೆ ಕೂತು ಶಾಲೆಯಲ್ಲಿ ನಡೆದ ಹಾದು ಹೋಗುಗಳ ಬಗ್ಗೆ ಚರ್ಚಿಸಿದಾಗ ಮಾತ್ರ ಮಗುವಿನ ಮನಸ್ಸು ಪಕ್ವವಾಗುತ್ತದೆ. ಮಗುವಿಗೆ ಒಳ್ಳೆ ಒಂದು ಸಂಸ್ಕಾರ ಸಿಗ್ತದೆ. ಮಗುವಿಗೆ ಒಳ್ಳೆಯದನ್ನು ಕಲಿಸಿ, ಒಳ್ಳೆಯದನ್ನು ತಿಳಿಸಿ, ಒಳ್ಳೆಯದನ್ನೇ ಹೇಳುತ್ತಾ ಬನ್ನಿ. ಕೆಟ್ಟ ಮನಸ್ಸುಗಳನ್ನು ಸೃಷ್ಟಿಸಬೇಡಿ. ಯಾಕಂತ ಹೇಳಿದ್ರೆ ಅದೇ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ದಾರೆ, ನೀನು ಎಲ್ಲೇ ಇರು, ಹೇಗೆ ಇರು, ನೀನು ಮಾನವರಾಗಿರು. ಆ ಮಾನವೀಯತೆಯನ್ನು ಬಿಂಬಿಸುವಂತಹ ಒಂದು ವ್ಯವಸ್ಥೆ ಈ ಪರಿಸರದಲ್ಲಿ ಆಗ್ಬೇಕು. ಯಾಕಂತೇಳಿ ಶಾಲಾ ವಾತಾವರಣದಲ್ಲಿ ಮಕ್ಕಳು ಒಬ್ಬೊಬ್ಬರು ತನ್ನ ಚಟುವಟಿಕೆಗಳನ್ನು ಮಾಡುವಾಗ ಅಪ್ಪಿಯೋ ತಪ್ಪಿಯೋ ಬಿದ್ದು ತನ್ನ ಗಾಯ ಮಾಡಿಕೊಂಡು ಆಗಾಗ ನಾವು ಮನಸ್ಥಿತಿಯನ್ನು ಮಕ್ಕಳಿಗೆ ಯಾವ ರೀತಿ ಪ್ರೇರೇಪಿಸಬೇಕಂತ ಹೇಳಿದ್ರೆ ಹೆತ್ತವರ ಕರ್ತವ್ಯ ಏನು, ತನ್ನ ಮನೆಯಲ್ಲಾದ ಎಚ್ಚರ ಮಕ್ಕಳಲ್ಲಾದ ಜಗಳವೆಂದು ತೀರ್ಮಾನಿಸಿ ಅದನ್ನು ಹೀಯಗಳಿಸುವುದು, ಮಕ್ಕಳನ್ನು ಪ್ರತ್ಯೇಕೀಕರಿಸುವುದು, ಮಕ್ಕಳ ಮೇಲೆ ಗೂಬೆ ತೋರಿಸುವುದು, ಈ ಕೆಲಸವನ್ನು ಮಾಡಬೇಡಿ.
ಹಾಗಾಗಿ ಅದೇ ಹೇಳಿದ್ದು, ತನ್ನ ಮಕ್ಕಳ ಚಟುವಟಿಕೆಯ ಬಗ್ಗೆ ಈ ಶಾಲೆಯಲ್ಲಿ ಆಗಾಗ ಎತ್ತವರ ಸಭೆ ಅಂತ ಕರೆಯುತ್ತಾ ಇರ್ತಾರೆ. ಅದು ಯಾಕೆ? ಚರ್ಚೆ ಮಾಡಲಿಕ್ಕೆ, ಈ ಶಾಲೆಯ ಅಭಿವೃದ್ಧಿಯ ಬಗ್ಗೆ ಏನು ನಾವು ಮಾಡಬಹುದು, ನಮ್ಮ ಕರ್ತವ್ಯವೇನು, ನಮ್ಮಲ್ಲಿ ಯಾವ ರೀತಿ ಅದನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಈ ವೇಳೆ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಎಕೆ ಜಯರಾಮ್, ಆಡಳಿತ ಮಂಡಳಿ ಉಪಾಧ್ಯಕ್ಷರಾದ ಮಂಜುನಾಥ ಶೆಣಾಯ್, ಶಾಲಾ ಸಂಚಾಲಕರಾದ ಗೋವಿಂದ ಶೆಣಾಯ್, ಉದ್ಯಮಿಗಳಾದ ಯೂಸಿಫ್, ಸೇವಾಂಜಲಿ ಪ್ರತಿಷ್ಠಾನ ಆಡಳಿತ ಟ್ರಸ್ಟಿ ಕೃಷ್ಣಕುಮಾರ್ ಪುಂಜಾ, ಆಡಳಿತ ಸಮಿತಿ ಸದಸ್ಯರಾದ ದಾಮೋದರ ಶೆಣಾಯ್, ರಾಮಕೃಷ್ಣ ತಂತ್ರಿಪೊಳಲಿ, ಮುಖ್ಯ ಶಿಕ್ಷಕರಾದ ಶೈಲಜಾ, ದೇವದಾಸ್ ಕೆ.ಆರ್., ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಮನೋಹರ್ ಶೆಟ್ಟಿ ಕಲ್ಲದಡ್ವೆ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಮನೋಹರ್ ಶೆಟ್ಟಿ, ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷೆ ಅಮೃತ, ಕುಂಪ ಸದಾನಂದ ಮತ್ತಿತರರು ಉಪಸ್ಥಿತರಿದ್ದರು.